ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ಬೇಬಿ ಬಾಯ್ದು 10 ಸಿಂಪ್ಟಮ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಇಬ್ಬರು ಕೂಡ ನನಗೆ ಬೇಬಿ ಬಾಯ್ ಆಗಿರೋದ್ರಿಂದ ನಂದು ಸಿಂಪ್ಟಮ್ಸ್ ಏನಿತ್ತು ಅನ್ನೋದು ನಾನು ನಿಮಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಫಸ್ಟ್ ಮೊದಲನೇದಾಗಿ ಬಂದ್ಬಿಟ್ಟು ಪೀರಿಯಡ್ಸ್ ಮಿಸ್ ಆಗಿದ್ದು 15 ಡೇಸ್ಗೆ ನನಗೆ ಪ್ರೆಗ್ನೆಂಟ್ ಅನ್ನೋದು ಗೊತ್ತಿರಲಿಲ್ಲ. ಸೊ ಹಾಗಾಗಿ ನಾನು ಯಾವುದೇ ಥರದ ಚೆಕ್ ಅನ್ನೋದು ಮಾಡ್ಕೊಂಡಿರಲಿಲ್ಲ. ನನಗೆ ಸ್ವಲ್ಪ ಸ್ಮೆಲ್ ಸೆನ್ಸೇಷನ್ ಅನ್ನೋದು ಸ್ವಲ್ಪ ಡಿಫ್ರೆಂಟ್ ಆಗಿ ಅನಿಸ್ತಿತ್ತು. ಈಗ ನಾರ್ಮಲ್ ಆಗಿ ಏನಾದರೂ ಒಂದು ಅಡುಗೆ ಮಾಡ್ತಿದ್ದಾರೆ, ಎಲ್ಲ ಪುದೀನ ಹಚ್ಕೋತಾ ಇದ್ದಾರೆ ಅಂದಾಗ ನಾರ್ಮಲ್ ಆಗಿ ಅನ್ಸುತ್ತಿತ್ತು. ಈಗ ಪ್ರೆಗ್ನೆನ್ಸಿ ನಂಗೆ ಕನ್ಫರ್ಮ್ ಆಗಿದೆ ಅಂದಾಗ ಈ ಈಸ್ಟ್ರೋಜನ್ ಹಾರ್ಮೋನ್ ಅನ್ನೋದು ನಮ್ಮ ಬಾಡಿಲಿ ಪ್ರೊಡ್ಯೂಸ್ ಆದಾಗ ನಮಗೆ ಸ್ವಲ್ಪ ಈ ಸ್ಮೆಲ್ ಎಲ್ಲ ತುಂಬ ಓವರ್ ಆಗಿ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ವಾಮಿಟ್ ಮತ್ತು ನಾಸಿಯಾ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಸೊ ಬೇಬಿ ಬಾಯ್ ಎರಡು ಕೂಡ ನನಗಾಗಿರೋದ್ರಿಂದ ನನ್ನ ಸಿಂಪ್ಟಮ್ ಬಂದ್ಬಿಟ್ಟು ಫಸ್ಟ್ ಸಿಂಪ್ಟಮು ವಾಮಿಟಿಂಗ್ ಮತ್ತು ನಾಸಿಯಾ. ಅಂದರೆ ವಾಮಿಟ್ ಬರೋ ಥರ ಆಗುತ್ತೆ, ಬಟ್ ವಾಮಿಟ್ ಬರೋದಿಲ್ಲ. ಎರಡರಲ್ಲೂ ಕೂಡ ಫಸ್ಟ್ ಬೇಬಿ ಸೆಕೆಂಡ್ ಬೇಬಿ ಎರಡರಲ್ಲೂ ಕೂಡ ನನಗೆ ವಾಮಿಟ್ ಬರೋ ಥರ ಆಗ್ತಿತ್ತು, ಬಟ್ ವಾಮಿಟ್ ಬರ್ತಾ ಇರಲಿಲ್ಲ. ಸ್ಮೆಲ್ ಸೆನ್ಸೇಷನ್ ಅನ್ನೋದು ತುಂಬಾ ಇತ್ತು. ಇದು 3 ಮಂತ್ಸ್ವರೆಗೂ ಅಷ್ಟೇ ಇದ್ದಿದ್ದು. ಸೆಕೆಂಡ್ ಒನ್ ನನಗೆ ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಅನ್ನೋದು ಆಗ್ತಾ ಇತ್ತು. ಏನೇನು ಕೊಡ್ತಾರೆ, ಕ್ಯಾಲ್ಶಿಯಮ್ಮು, ಐರನ್ ಟ್ಯಾಬ್ಲೆಟ್ಸು ಏನೇನು ಕೊಡ್ತಾರೆ ನೋಡಿ, ಅದು ಸೇಮ್ ನಾರ್ಮಲ್ ಆಗಿ ಯಾವ ರೀತಿ ಕೊಡ್ತಾರೆ ಅದೇ ಟ್ಯಾಬ್ಲೆಟ್ನ ತಗೋತಿದ್ದು. ಆದರೂ ಕೂಡ ಬೇಬಿ ಬಾಯ್ ಎರಡರಲ್ಲೂ ಕೂಡ ನನಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಹೇರ್ ಗ್ರೋತ್ ತುಂಬಾ ಚೆನ್ನಾಗಾಗಿತ್ತು. ಮತ್ತು ಥರ್ಡ್ ಬಂದ್ಬಿಟ್ಟು ನನಗೆ ಕತ್ತು ಫುಲ್ ಡಾರ್ಕ್ ಆಗಿ ಬ್ಲ್ಯಾಕ್ ಆಗಿಬಿಟ್ಟಿತ್ತು. ಥರ್ಡ್ ಸಿಂಪ್ಟಮ್ ನನಗೆ. ಮತ್ತು ಫುಲ್ಲು ಫೇಸ್ ಫ್ಯಾಟ್ ಎಲ್ಲ ಬರುತ್ತೆ. ಏನಾದರೂ ಬೇಬಿ ಬಾಯ್ ನಿಮ್ಮ ಹೊಟ್ಟೆಲಿದೆ ಅಂತ ಹೇಳಿದ್ರೆ 5th ಮಂತ್ ಆದಮೇಲೆ ಸ್ವಲ್ಪನೇ ನಿಮಗೆ ಫೇಸಲ್ಲೆಲ್ಲ ಫುಲ್ ಚಬ್ಬಿ ಆಗಿ ಹೋಗ್ತೀರಾ. ಮೂಗು ಮತ್ತು ಕೆನ್ನೆ ಎಲ್ಲ ಫುಲ್ಲು ಒಂಥರ ಸ್ವಲ್ಪ ಸ್ವೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆಯೇ 4th ಒನ್ ಬಂದ್ಬಿಟ್ಟು ಲೆಗ್ ಸ್ವೆಲ್ ಕೂಡ ನಿಮಗೆ ಈ ಟೈಮಲ್ಲಿ ಕಾಮನ್ ಆಗಿರುತ್ತೆ. ಕೆಲವೊಬ್ರು ಬೇಬಿ ವೆಯ್ಟ್ಗೆ ಆ ಥರ ಆಗಿರುತ್ತೆ ಅಂತ ಅನ್ಕೋತೀರಾ, ಬಟ್ ಬೇಬಿ ಬಾಯ್ ಇದೆ ಅಂತ ಹೇಳಿದ್ರೆ ನಿಮಗೆ ಲೆಗ್ ಸ್ವೆಲ್ಲಿಂಗ್ ಬರೋ ಚಾನ್ಸಸ್ ಕೂಡ ಇರುತ್ತೆ. ನೆಕ್ಸ್ಟು 5th ಸಿಂಪ್ಟಮ್ ಬಂದ್ಬಿಟ್ಟು ಹೊಟ್ಟೆ ಮೇಲೆ ನಿಮಗೆ ಲೈಟಾಗಿ ಒಂದು ಲೈನ್ ಅನ್ನೋದು ಬರುತ್ತೆ, ಓಕೆನಾ. ಸೊ ಡಾರ್ಕ್ ಆಗಿರೋದಿಲ್ಲ, ಲೈಟ್ ಲೈನ್ ಅನ್ನೋದು ನಿಮಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ನೀವು ನೋಡ್ಬೋದು ಹೊಟ್ಟೆ ಮೇಲೆ. ನೆಕ್ಸ್ಟು 6th ಸಿಂಪ್ಟಮ್ ಬಂದ್ಬಿಟ್ಟು ಬೇಬಿ ಮೂಮೆಂಟ್ಸ್ ಎಲ್ಲ ಜಾಸ್ತಿ ರೈಟ್ ಸೈಡಲ್ಲಿ ಇರುತ್ತೆ. ಒಂದು ಕಡೆ ಎತ್ತರ ಒಂದು ಕಡೆ ತಗ್ಗು ಅಂತ ಅನ್ನಿಸ್ತಾ ಇರುತ್ತೆ. ಮೂಮೆಂಟ್ಸ್ ಎಲ್ಲ ಜಾಸ್ತಿ ನಿಮಗೆ ಬರೀ ಬಲಗಡೆನೇ ಓಡಾಡೋದು ಅನಿಸುತ್ತೆ. ಈ ಕಡೆ ಕಿಕ್ಕಿಂಗ್ಸ್ ಎಲ್ಲ ಜಾಸ್ತಿ ಬಲಗಡೆನೆ. ಏನಾದರೂ ಇನ್ನು ಕಡಿಮೆ ಮೂಮೆಂಟ್ಸ್ ಆಗ್ತಾ ಇದೆ ಅಂದಾಗ ಅದು ಲೆಫ್ಟ್ ಸೈಡಲ್ಲಿ ಮಾತ್ರನೇ. ರೈಟ್ ಸೈಡ್ ತುಂಬಾ ಮೂಮೆಂಟ್ಸ್. ಫಸ್ಟ್ ಸೆಕೆಂಡ್ ಬೇಬಿ ಎರಡರಲ್ಲೂ ಕೂಡ ನನಗೆ ತುಂಬ ಚೆನ್ನಾಗಿ ಮೂಮೆಂಟ್ಸ್ ಆಗ್ತಿದ್ದು ರೈಟ್ ಸೈಡಲ್ಲೇ. ಮತ್ತು ಯೂರಿನ್ ಕೂಡ ಫ್ರೀಕ್ವೆಂಟಾಗಿ ಹೋಗಬೇಕು ಅಂತಲೇ ಅನ್ನಿಸ್ತಾ ಇರುತ್ತೆ. ನಾರ್ಮಲ್ ಡೇಸ್ಗಿಂತೂ ಸ್ವಲ್ಪ ಡಿಫ್ರೆಂಟಾಗೇ ಫೀಲ್ ಆಗ್ತಾ ಇರುತ್ತೆ. 7th ಸಿಂಪ್ಟಮ್ ಬಂದ್ಬಿಟ್ಟು ನನಗೆ ಇದ್ದಿದ್ದು ಸ್ವಲ್ಪ ಏನು ಕೆಲಸ ಮಾಡೋಕ್ಕೂ ಅಷ್ಟು ಇಂಟ್ರೆಸ್ಟ್ ಬರ್ತಾ ಇರಲಿಲ್ಲ. ಸ್ವಲ್ಪ ಆಯಾಸ, ಸುಸ್ತು ಮತ್ತು ಖಾರವಾಗಿ ತಿನ್ನಬೇಕು ಅನಿಸೋದು. ಏನು ಈ ಸ್ವೀಟ್ ಏನು ಅಷ್ಟು ಇಷ್ಟ ಆಗ್ತಾ ಇರಲಿಲ್ಲ. ಈಗ ಬಿರಿಯಾನಿಗಳಾಗಿರ್ಬೋದು, ಒಟ್ಟು ಸ್ಪೈಸಿ ಆಗಿರಬೇಕು, ಚೆನ್ನಾಗಿ ಖಾರವಾಗಿ ತಿನ್ನಬೇಕು. ಈ ಟೈಮಲ್ಲಿ ಸ್ವಲ್ಪ ಖಾರ ಕಡಿಮೆನೇ ತಿನ್ನಬೇಕು, ಬಟ್ ಆದ್ರೂ ನಮ್ಮ ಕ್ರೇವಿಂಗ್ಸ್ ಬಂದು ಈ ಥರ ಇರುತ್ತೆ. 2 ಬೇಬೀಸಲ್ಲೂ ಅಷ್ಟೇ ಚೆನ್ನಾಗಿ ಖಾರವಾಗಿ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ. 8th ಸಿಂಪ್ಟಮ್ ಬಂದ್ಬಿಟ್ಟು ತುಂಬಾ ವೆಯ್ಟ್ ಗೇನ್ ಆಗ್ತೀವಿ. ಬಿಫೋರ್ಗಿಂತೂ ಆಫ್ಟರ್ ಹತ್ತತ್ರ 15 to 20 kgs ವೆಯ್ಟ್ ಗೇನ್ ಆಗ್ತೀವಿ ಈ ಬೇಬಿ ಬಾಯ್ ಹೊಟ್ಟೆಲಿದೆ ಅಂತ ಹೇಳಿದ್ರೆ. ಹಾಗೆ 9th ಒನ್ ಮೇನ್ ಥಿಂಗ್ ಅಂತ ಹೇಳಿದ್ರೆ FHR, ಬೇಬಿದು ಹಾರ್ಟ್ ಬೀಟ್. 2 ಬೇಬೀಸಲ್ಲೂ ಅಷ್ಟೇ ನನಗೆ ಫಸ್ಟು ಸ್ಕ್ಯಾನಿಂಗಲ್ಲಿ 168 ಇತ್ತು ಫಸ್ಟ್ ಬೇಬಿಗೆ, ಸೆಕೆಂಡ್ ಬೇಬಿಗೆ 167 ಇತ್ತು. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಹೋಗ್ತಾ ನಿಮಗೆ ಬೇಬಿದು ಹಾರ್ಟ್ ಬೀಟ್ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. 140 ಬಿಲೋ ಇದೆ ಅಂತ ಹೇಳಿದ್ರೆ ಪಕ್ಕ ನಿಮ್ಗೆ ಗಂಡು ಮಗು ಅಂತಾನೆ. ಇದು ಬಂದ್ಬಿಟ್ಟು 140 ಒಳಗಡೆನೆ ಬರುತ್ತೆ ಬೇಬಿ ಬಾಯ್ದು ಸಿಂಪ್ಟಮು. ಲಾಸ್ಟ್ ಬಂದ್ಬಿಟ್ಟು ಬೇಬಿ ಬಾಯ್ದು 140 BPM ಒಳಗಡೆನೆ ಇರುತ್ತೆ ಬೇಬಿದು ಹಾರ್ಟ್ ಬೀಟ್. ಆಗ ನೀವು ತಿಳ್ಕೊಬೋದು ನನಗೆ ಬೇಬಿ ಬಾಯ್ ಆಗುತ್ತೆ ಅಂತ. ನೆಕ್ಸ್ಟು ಲಾಸ್ಟ್ ಸಿಂಪ್ಟಮು 10th ಸಿಂಪ್ಟಮು ತುಂಬ ಇಂಪಾರ್ಟೆಂಟ್. ನಿಮ್ಮದು ಹೊಟ್ಟೆ ಶೇಪ್ ಬಂದ್ಬಿಟ್ಟು ಪಾಟ್ ಥರ ಇರುತ್ತೆ, ಕೆಳಗಡೆ ಇರುತ್ತೆ, ಓಕೆನಾ. ಮೇಲ್ಗಡೆ ಇದ್ರೆ ಆಲ್ಮೋಸ್ಟ್ ಬೇಬಿ ಗರ್ಲೇ ಆಗೋದು. ನಂಗೆ 2 ಬೇಬಿ ಬಾಯ್ಸ್ ಕೂಡ ಸ್ಟೊಮಕ್ ಬಂದ್ಬಿಟ್ಟು ಫುಲ್ಲು ಕೆಳಗಡೆನೆ ಬಂದಿದ್ದು. ಸೊ ನನಗೆ 2 ಬೇಬಿ ಬಾಯ್ಸ್ದು ಸಿಂಪ್ಟಮ್ ಸೇಮ್ ಇದೇ ಇತ್ತು. ಮತ್ತು ನಾನು ವಿಚಾರಿಸಿದ ನನ್ನ ಫ್ರೆಂಡ್ಸಲ್ಲೂ ಕೂಡ ಸೇಮ್ ಸಿಂಪ್ಟಮ್ಸ್ ಇತ್ತು. ಈ FHR ಮತ್ತು ಈ ಹೊಟ್ಟೆ ಶೇಪ್ ಅನ್ನೋದೇನಿದೆ ಇದು ಪಕ್ಕ ಬೇಬಿ ಬಾಯ್ ಆಗುತ್ತೆ ಅನ್ನೋದು ನನ್ನ ನೋಡಿರುವಂತಹ ಎಕ್ಸ್ಪೀರಿಯನ್ಸ್. ಸೊ ಹೊಟ್ಟೆ ಪಾಟ್ ಥರ ಇದೆ ಅಂತ ಹೇಳಿದ್ರು ಕೂಡ ನಿಮಗೆ ಬೇಬಿ ಬಾಯ್ ಆಗುತ್ತೆ, ಅದು ಕೆಳಗಡೆನೇ ಇರುತ್ತೆ, ಓಕೆನಾ. ಸೊ ಮೇಲ್ಗಡೆ ಇದ್ರೆ ಬೇಬಿ ಗರ್ಲೇ ಆಗೋದು. ಸೊ ನಾನು ನೋಡಿರೋ ಪ್ರಕಾರ ಇದು
ನನ್ನ ಬೇಬಿ ಬಾಯ್ 10 ಸಿಂಪ್ಟಮ್ಸ್ ಯೂಸ್ ಆಗಿದೆ ಅಂತ ಅನ್ಕೋತೀನಿ. ಯಾರ್ಯಾರಿಗೆಲ್ಲ ಈ ಥರ ಸಿಂಪ್ಟಮ್ಸ್ ಇದೆ ಸೊ ನೀವು ಹ್ಯಾಪಿ ಫೀಲ್ ಮಾಡ್ಕೊಬೋದು ಬೇಬಿ ಬಾಯ್ ಆಗುತ್ತೆ ಅಂತ. ಸೊ ಹಾಗೆ ಆಗುತ್ತೆ ಅಂತಲ್ಲ ನಾನು ಹೇಳ್ತಾ ಇರೋದು, ಬಟ್ ನನಗೆ 2 ಬೇಬೀಸಲ್ಲೂ ಕೂಡ ಈ ಥರ ಬೇಬಿ ಬಾಯ್ ಸಿಂಪ್ಟಮ್ಸಲ್ಲಿ ಈ ಸಿಂಪ್ಟಮ್ಸ್ ಇದ್ದು ಈ ಥರ ಇತ್ತು ನನಗೆ. ಸೊ ಇಷ್ಟ ಆಗಿತ್ತು ಅನ್ಕೋತೀನಿ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಆಲ್.